ಎಚ್.ಡಿ. ದೇವೇಗೌಡರು 1991ನೇ ಇಸ್ವಿನಲ್ಲಿ ಏನು ವಾಲ್ಮೀಕಿ ಸಮುದಾಯದ 5 ಜಾತಿಗಳು ಎಸ್.ಟಿ. ಪಟ್ಟಿಗೆ ಬರಬೇಕಾದ್ರೆ ಎಚ್.ಡಿ. ದೇವೇಗೌಡರ ಸಹಕಾರ ಮತ್ತು ಅವರ ಪ್ರಯತ್ನ ಅಮೂಲ್ಯವಾದದ್ದು. ಅವತ್ತು ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಎಚ್.ಡಿ. ದೇವೇಗೌಡರು ಅವರ ಸಹಕಾರದಿಂದ 5 ಜಾತಿಗಳನ್ನು ಎಸ್.ಟಿ. ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಬಹಳ ಅವರು ಶ್ರಮ ಇತ್ತು. ನಾಯಕಡ ಎಂಬ ಒಂದು ಸಮಾನಾರ್ಥ ಪದದ ಅಡಿಯಲ್ಲಿ ನೇರವಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕಿಸಿ ಆ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಂಥವರು ಎಚ್.ಡಿ. ದೇವೇಗೌಡರು. ಎಚ್.ಡಿ. ದೇವೇಗೌಡರು ಈಗ ಕುರುಬ ಸಮುದಾಯದವ್ರಿಗೂ ಸಹ ಎಸ್.ಟಿ. ಮೀಸಲಾತಿ ಸಿಗಬೇಕು ಅಂತೇಳಿ ಅಮಿತ್ ಶಾ ಅವರಿಗೆ ಏನು ಪತ್ರವನ್ನು ಬರೆದಿರೋದು ನೋಡಿದ್ರೆ ಖಂಡಿತವಾಗಲೂ ನಮ್ಮ ಕುರುಬ ಸಮುದಾಯ ಈಗಾಗಲೇ ಎಸ್.ಟಿ. ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಏನು ಸುಮಾರು 2015ರಿಂದ 2025ರವರೆಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಅದಕ್ಕೆ ಮುಂಚಿತವಾಗಿ 3 ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಂಥದ್ದು. ಈಗ ಅಖಂಡ ಕರ್ನಾಟಕದಲ್ಲಿ ಎಸ್.ಟಿ. ಆಗಬೇಕು, ಹೀಗಾಗಿರುವಂಥ ಕ್ರಮ ಸಂಖ್ಯೆ 28ರಲ್ಲಿರುವಂತಹ ಕುರುಬ ಅನ್ನೋದನ್ನು ವಿಸ್ತಾರ ಆಗಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ಒಂದು ಅಂತಿಮವಾದಂತಹ ಗುರಿ ತಲುಪುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರಿಗೆ ಸಮಸ್ತ ಕುರುಬ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೀವಿ. ಶ್ರೀ ಕನಕ ಟಿವಿ ಮತ್ತು ಕುರುಬರ ಬಾಂಧವ್ಯ ಪತ್ರಿಕೆಯಿಂದಲೂ ಸಹ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕುರುಬ ಸಮುದಾಯಕ್ಕೆ ಎಸ್.ಟಿ. ಮೀಸಲಾತಿಯ ಸ್ಥಾನಮಾನ ಸಿಗಬೇಕು, ಹೀಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಿನ್ನೆ ಎಚ್.ಡಿ. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರಿಗೆ ಒಂದು ಪತ್ರ ಬರೀತಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಎಚ್.ಡಿ. ದೇವೇಗೌಡರು 1991ನೇ ಇಸ್ವಿನಲ್ಲಿ ಏನು ವಾಲ್ಮೀಕಿ ಸಮುದಾಯದ 5 ಜಾತಿಗಳು ಎಸ್.ಟಿ. ಪಟ್ಟಿಗೆ ಬರಬೇಕಾದ್ರೆ ಎಚ್.ಡಿ. ದೇವೇಗೌಡರ ಸಹಕಾರ ಮತ್ತು ಅವರ ಪ್ರಯತ್ನ ಅಮೂಲ್ಯವಾದದ್ದು. ಅವತ್ತು ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಎಚ್.ಡಿ. ದೇವೇಗೌಡರು ಅವರ ಸಹಕಾರದಿಂದ 5 ಜಾತಿಗಳನ್ನು ಎಸ್.ಟಿ. ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಬಹಳ ಅವರು ಶ್ರಮ ಇತ್ತು. ನಾಯಕಡ ಎಂಬ ಒಂದು ಸಮಾನಾರ್ಥ ಪದದ ಅಡಿಯಲ್ಲಿ ನೇರವಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕಿಸಿ ಆ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಂಥವರು ಎಚ್.ಡಿ. ದೇವೇಗೌಡರು. ಎಚ್.ಡಿ. ದೇವೇಗೌಡರು ಈಗ ಕುರುಬ ಸಮುದಾಯದವ್ರಿಗೂ ಸಹ ಎಸ್.ಟಿ. ಮೀಸಲಾತಿ ಸಿಗಬೇಕು ಅಂತೇಳಿ ಅಮಿತ್ ಶಾ ಅವರಿಗೆ ಏನು ಪತ್ರವನ್ನು ಬರೆದಿರೋದು ನೋಡಿದ್ರೆ ಖಂಡಿತವಾಗಲೂ ನಮ್ಮ ಕುರುಬ ಸಮುದಾಯ ಈಗಾಗಲೇ ಎಸ್.ಟಿ. ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಏನು ಸುಮಾರು 2015ರಿಂದ 2025ರವರೆಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಅದಕ್ಕೆ ಮುಂಚಿತವಾಗಿ 3 ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಂಥದ್ದು. ಈಗ ಅಖಂಡ ಕರ್ನಾಟಕದಲ್ಲಿ ಎಸ್.ಟಿ. ಆಗಬೇಕು, ಹೀಗಾಗಿರುವಂಥ ಕ್ರಮ ಸಂಖ್ಯೆ 28ರಲ್ಲಿರುವಂತಹ ಕುರುಬ ಅನ್ನೋದನ್ನು ವಿಸ್ತಾರ ಆಗಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ಒಂದು ಅಂತಿಮವಾದಂತಹ ಗುರಿ ತಲುಪುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಿಜಕ್ಕೂ ದೇವೇಗೌಡರು ಅವರ ಏನು ಮಾಜಿ ಪ್ರಧಾನಮಂತ್ರಿಗಳು ಮೊನ್ನೆ ಒಂದು ಕಾಡುಗೊಲ್ಲ ಸಮುದಾಯಕ್ಕೂ ಸಹ ಅವರು ಒಂದು ಲೆಟರ್ ಬರೆದಿದ್ರು. ಅದರ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. ಈ ತುಳಿತಕ್ಕೆ ಒಳಪಟ್ಟಿರುವಂತಹ ಈ ಮೂಲ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಈ ಕಾಡುಗೊಲ್ಲ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಇವೆರಡಕ್ಕೂ ಸಹ ಎಸ್.ಟಿ. ಮೀಸಲಾತಿಯಲ್ಲಿ ಬಹಳ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಪದೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಸಲ್ಲಿಸ್ತಾನೇ ಇದ್ವಿ. ಅದರ ಪ್ರತಿಫಲವಾಗಿ 2023ಕ್ಕೆ ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್.ಟಿ. ಮೀಸಲಾತಿ ಸಿಗಬೇಕು ಅಂತೇಳಿ ಕೇಂದ್ರಕ್ಕೆ ಶಿಫಾರಸ್ಸಾಗಿರುವಂಥದ್ದು. ಇದು ಒಳ್ಳೆಯ ಬೆಳವಣಿಗೆ. ದೇವೇಗೌಡರು ಮೊನ್ನೆನೂ ಸಹ ಅವರು ಮಾತನಾಡ್ತಾ ಇದ್ರು, JDS ಪಕ್ಷದ ಕಟ್ಟಡ ಕಟ್ಟೋದಕ್ಕೆ ಒಂದು ಕುರುಬ ಸಮುದಾಯದ ಹೆಣ್ಣು ಮಗಳು ಕೊಟ್ಟಿರುವಂತಹ ಜಾಗ ದಾನ ಕೊಟ್ಟಿರುವುದಕ್ಕೆ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ರು. ದೇವೇಗೌಡರು ಅವತ್ತು ಸಹ ಕುರುಬ ಸಮುದಾಯದ ಹೆಣ್ಣು ಮಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಈಗ ದೇವೇಗೌಡರು ಕುರುಬ ಸಮುದಾಯದ ಎಸ್.ಟಿ. ಮೀಸಲಾತಿಯ ಸ್ಥಾನಮಾನ ಸಿಗೋದಕ್ಕೆ ಅವರ ಲೆಟರೇಟ್ ಮೂಲಕ ದೇವೇಗೌಡರು ಅಮಿತ್ ಶಾ ಅವರಿಗೆ ಸಲ್ಲಿಸಿರೋದನ್ನು ನೋಡಿದ್ರೆ ಖಂಡಿತವಾಗ್ಲೂ ದೇವೇಗೌಡರಿಗೆ ಕುರುಬ ಸಮುದಾಯದ ಮೇಲೆ ಇರುವಂತಹ ಕಾಳಜಿಯನ್ನು ತೋರಿಸುತ್ತೆ. ಕಾಳಜಿಯನ್ನು ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳು ಬಹಳಷ್ಟು ಜನ ದೇವೇಗೌಡರ ಏನು ಆ ರಾಜಕೀಯ ನಡೆ ಇದೆಯಲ್ಲ, ರಾಜಕೀಯ ನಡೆಯನ್ನು ನೋಡಿದಾಗ ನಮ್ಗೆ ಅನಿಸೋದು ನೋಡಿ, 1991ರಲ್ಲಿ ಯಾವುದೇ
ಯಾವುದೇ ಅಡೆತಡೆಗಳಿಲ್ಲದೆ ವಾಲ್ಮೀಕಿ ಸಮುದಾಯ, ಸೌರಾಷ್ಟ್ರ ಭಾಗದಲ್ಲಿರುವಂಥ ನಾಯ್ಕಡ ಸಮುದಾಯ ಮತ್ತು ಕರ್ನಾಟಕದಲ್ಲಿರುವಂಥ 5 ಸಮುದಾಯಗಳು ಒಂದೇ ಅಂತೇಳಿ ಯಾವ ರೀತಿ ಸೇರ್ಪಡೆ ಮಾಡಿದ್ರು. ಅವತ್ತು ನಮ್ಮ ಕುರುಬ ಸಮುದಾಯದವರು ಸಹ ಕರ್ನಾಟಕದಲ್ಲಿರುವಂತಹ ಕ್ರಮ ಸಂಖ್ಯೆ 28ರಲ್ಲಿ ಅವತ್ತೇ ಇತ್ತು. ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಿತ್ತು, ಬ್ರಾಕೆಟ್ನಲ್ಲಿ ಕೊಡಗು ಜಿಲ್ಲೆ ಅಂತಿತ್ತು. ಬೀದರ್ನಲ್ಲಿ ಗೊಂಡ ಅಂತಿತ್ತು, ಮತ್ತು ಕುರುಬನ್ಸ್ ಇತ್ತು, ಕಾಟು ನಾಯಕನಿತ್ತು, ಜೇನು ಕುರುಬ ಇತ್ತು, ಕಾಡು ಕುರುಬ ಇತ್ತು. ಈ ಕರ್ನಾಟಕದಲ್ಲಿರುವಂಥ ಸಮಾನಾರ್ಥ ಪದ ನಮ್ಮದು ಹೌದು ಅಂತೇಳಿ ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳು ಅಂತ ಈಗೇನು ಅನ್ನಿಸ್ಕೊಂಡಿದ್ದೀವಲ್ಲ, ಆ ರಾಜಕಾರಣಿಗಳು ಅವತ್ತು ಹೆಂಗಾಗಿದ್ರು, ಅವರು ಮತ್ತು ಸಮುದಾಯದ ಒಂದಷ್ಟು ಜನ ಹೋಗಿ ಅಲ್ಲಿ ದೇವೇಗೌಡರ ಹತ್ರ ಹೋಗಿ ಮನವಿ ಮಾಡ್ಕೊಂಡಿದ್ದಿದ್ರೆ ಅವತ್ತು ಕರ್ನಾಟಕದಲ್ಲಿರುವಂಥ ಸಮಾನಾರ್ಥ ಪದ ಕುರುಬ ಸಮುದಾಯಕ್ಕೆ ಸೇರಬೇಕು, ಬ್ರಾಕೆಟ್ ರಿಮೂವ್ ಮಾಡಿ ಸಾಕು, ಇಡೀ ಕರ್ನಾಟಕಕ್ಕೆ ಎಲ್ಲರಿಗೂ ವಿಸ್ತಾರ ಆಗುತ್ತೆ ಅಂತೇಳಿ 1986ರಲ್ಲಿ ಕುರುಬ ಸಮುದಾಯಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಅವತ್ತು ದೇವೇಗೌಡರ ಜೊತೆಲಿ ಮಾತನಾಡಿ ಅವತ್ತು ಕೊಟ್ಟಿದ್ದಿದ್ರೆ ಬಹುಶಃ ಅವತ್ತೇ 1991ರಲ್ಲೇ ಕುರುಬರು ಸಹ ST ಮೀಸಲಾತಿ ಪಟ್ಟಿನಲ್ಲಿ ಸೇರ್ಪಡೆ ಆಗ್ತಿದ್ರು. ಎಲ್ಲರೂ ಸಹ ಅದರ ಸೌಲಭ್ಯಗಳನ್ನು ಪಡಿತಾ ಇದ್ರು. ನಮ್ಮ ಇಚ್ಛಾಶಕ್ತಿಯ ಕೊರತೆ, ನಮ್ಮ ಸಮುದಾಯದ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅವತ್ತು ನಾವು 1991ರಲ್ಲಿ ದೇವೇಗೌಡರು ವಾಲ್ಮೀಕಿ ಸಮುದಾಯವನ್ನು ಸೇರ್ಪಡೆ ಆಗುವಂಥ ಸಮಯದಲ್ಲಿ ನಮ್ಮವರು ಯಾರಾದರೂ ಒಂದೇ ಒಂದು ಪತ್ರ ಕೊಟ್ಟಿದ್ದಿದ್ರೆ ಬಹುಶಃ ನಾವು ಸಹ ST ಮೀಸಲಾತಿ ಪಟ್ಟಿಯಲ್ಲಿ ಹೋಗ್ಬಿಡ್ತಾ ಇದ್ವಿ. ಅದು ನಮ್ಮ ಸ್ವಯಂಕೃತ ಅಪರಾಧ. 1986ರಲ್ಲೂ ಮೋಸ ಮಾಡ್ಕೊಂಡ್ವಿ, 91ರಲ್ಲೂ ಕಳ್ಕೊಂಡ್ವಿ. ಈಗ 2015ರಿಂದ 2025ರವರೆಗೂ ಹಾಲುಮತ ಮಹಾಸಭಾ ಈ ನಿರಂತರ ಕಾರ್ಯದಲ್ಲಿ ತೊಡಗಿಸಿಕೊಂಡು ಇವತ್ತು ಒಂದು ಹಂತವನ್ನು ತಲುಪುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದರ ಮಧ್ಯೆ ಕಳೆದ ಬಾರಿ ಅಧಿವೇಶನದಲ್ಲಿ ಅವಾಗ ಕಲಬುರಗಿಯ ಸಂಸದರಾಗಿದ್ದಂತಹ ಉಮೇಶ್ ಜಾಧವ್ ಅವರು 2 ಪತ್ರಗಳನ್ನು ಬರೀತಾರೆ. ಅದು ಅಧಿವೇಶನದಲ್ಲಿ ಮಂಡನೆ ಆಗುತ್ತೆ. ಅವತ್ತು ಅರ್ಜುನ್ ಮುಂಡಾ ಅವರು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆ 3 ಜಿಲ್ಲೆಗಳದ್ದು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಒಳ್ಳೆ ಬೆಳವಣಿಗೆಗಳು ಆದಾಗ ನಮಗೆಲ್ಲ ಒಂದು ಕಡೆ ನಮಗೆ ಭರವಸೆ ಮೂಡುತ್ತೆ, ನಂಬಿಕೆ ಮೂಡುತ್ತೆ. ದಶಕಗಳ ಕಾಲದಿಂದಲೂ, ಬ್ರಿಟಿಷರ ಕಾಲದಿಂದಲೂ ST ಮೀಸಲಾತಿ ಪಟ್ಟಿಲಿರುವಂಥ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಇದಕ್ಕೋಸ್ಕರವಾಗಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇದೆ. ಇದಕ್ಕೋಸ್ಕರವಾಗಿ ಸಾಮಾನ್ಯ ಜನರು ಇವತ್ತು ಹಾಲುಮತ ಮಹಾಸಭಾ ಎಂಬ ಸಂಘಟನೆ ಇವತ್ತು ಅದರ ಬೆನ್ನಿಂದ ಬಿದ್ದಿರೋದ್ರಿಂದ ಅಖಂಡ ಕರ್ನಾಟಕದ ಕುರುಬರಿಗೂ ST ಮೀಸಲಾತಿ ಸಿಗಬೇಕು, ಎಲ್ಲರಿಗೂ ಸೌಲಭ್ಯ ಆಗಬೇಕು. ಮೂಲ ಬುಡಕಟ್ಟು ಸಂಸ್ಕೃತಿ ಇರುವಂತಹ ಕುರುಬರು ಬ್ರಿಟಿಷರ ಕಾಲದಿಂದಲೂ ಮೊದಲನೆಯ ಗೆಡ್ಜೆಟ್, ಭಾರತ ದೇಶ ಸ್ವತಂತ್ರ ಆದ ನಂತರ ಮೊದಲನೇ ಗೆಡ್ಜೆಟ್ನಲ್ಲಿ ST ಪಟ್ಟಿಲಿದ್ದಂತಹ 6 ಜಾತಿಗಳಲ್ಲಿ ಕುರುಬ ಸಮುದಾಯದ 2 ಜಾತಿಗಳಿದ್ದವು. 1974ರ ಪಟ್ಟಿ ST ಪಟ್ಟಿನಲ್ಲಿ 48 ಜಾತಿಗಳಲ್ಲಿ 6 ಜಾತಿಗಳು ಕುರುಬ ಸಮುದಾಯದ ದಯಗಳು ST ಪಟ್ಟಿಲಿದ್ದವು. ಇದನ್ನೇ ನಾವು ಹೇಳ್ತಾ ಇರುವಂಥದ್ದು. ನಾವು ಸೃಷ್ಟಿ ಮಾಡ್ತಾ ಇಲ್ಲ, ಹೊಸದಾಗಿ ಕೇಳ್ತಾ ಇಲ್ಲ. ನಾವು ಆಲ್ರೆಡಿ ST ಪಟ್ಟಿನಲ್ಲಿ ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಲೇ ಇದೆ, ಅದನ್ನು ವಿಸ್ತಾರ ಮಾಡಿ ಅಂತ ಹೇಳ್ತಾ ಇದ್ವಿ. ಬೀದರಲ್ಲಿರುವಂಥ ಗೊಂಡ ಕುರುಬರು 2 ಒಂದೇ ಅಂತಲೇ ಹೇಳ್ತಾ ಇರುವಂಥದ್ದು. ದಾಖಲೆಗಳನ್ನು ಸೃಷ್ಟಿ ಮಾಡಿಲ್ಲ, ನಾವು ಇರುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ದೇವೇಗೌಡರಿಗೆ ನಾವು ಧನ್ಯವಾದಗಳನ್ನು, ಅವರಿಗೆ ಅವರ ಶಿಫಾರಸು ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ದಾರಲ್ಲ, ಅಮಿತ್ ಶಾ ಅವರಿಗೆ ಲೆಟರ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಅವರು ಇಡೀ ಕುರುಬ ಸಮುದಾಯದ ಪರವಾಗಿ ಶ್ರೀ ಕನಕ TV ಕುರುಬರ ಬಾಂಧವ್ಯದ ಮೂಲಕ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ.